ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 450 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಲ್ಲಿ ಕೇಳಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. ಈ ಸ್ವತ್ತು ಖಾತೆ ವಿತರಣೆಗೆ ಸಂಬಂಧಿಸಿದಂತೆ ಹೊಸ ತಂತ್ರಾಂಶವನ್ನ ಸರ್ಕಾರ ಈ ಸ್ವತ್ತು 2.0 ಡಿಸೆಂಬರ್ 1ರಿಂದ ಚಾಲನೆ ಮಾಡಿದ್ದಾರೆ. ಆದರೆ ಅವರ ಚಾಲನೆ ಮಾಡಿದ ದಿನಾಂಕದಿಂದ ಈ ದಿನದವರೆಗೆ ಸಾರ್ವಜನಿಕರಿಗೆ ಒಂದೇ ಒಂದು 11B ಖಾತೆಯನ್ನ ವಿತರಣೆ ಮಾಡಲಿಕ್ಕೆ ತಾಂತ್ರಿಕ ಕಾರಣವನ್ನು ಕೊಟ್ಟು ಇವತ್ತಿನ ತನಕ ಯಾವುದೇ ಒಂದು ಖಾತೆಯನ್ನು ವಿತರಣೆ ಮಾಡಲಿಕ್ಕೆ ಆಗಲಿಲ್ಲ. ಸರ್ಕಾರ ಹೇಳ್ತದೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತ ಒಂದು ತಂತ್ರಾಂಶವನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಅಂತೇಳಿ. ಆದರೆ ಈ ತಂತ್ರಾಂಶದಲ್ಲಿ ಆಗಿರುವ ತೊಂದರೆಗಳಿಂದ ಇವತ್ತಿನ ತನಕ ಎಲ್ಲ ಗ್ರಾಮ ಪಂಚಾಯತ್ ಕರ್ನಾಟಕದಲ್ಲಿರುವ, ಅದು ನಮ್ಮ ಜಿಲ್ಲೆ ಮಂಗಳೂರು ಜಿಲ್ಲೆ ಎಲ್ಲ ಪಂಚಾಯತ್ಗಳಲ್ಲಿ ಪ್ರತಿನಿತ್ಯ ಜನರಿಗೆ ತೊಂದರೆ ಆಗ್ತಾ ಉಂಟು. ಜನರು ಬಂದು ಪಂಚಾಯತ್ನಲ್ಲಿ ಕೇಳುವುದು, ಯಾವುದೇ ಲಾಗಿನ್ನಿಗೆ ಹೋದರೆ ಅರ್ಜಿಯನ್ನು ಹಾಕಿದರೆ ಯಾವ ಲಾಗಿನ್ನಿಗೆ ಹೋಗ್ತದೆ ಇದು ಅದನ್ನ ಹುಡುಕ್ಲಿಕ್ಕೆ ಸಹ ಆಗ್ತಾ ಇಲ್ಲ. ಹಿಂದೆ ಇದೇ ತಂತ್ರಾಂಶದಲ್ಲಿ ಹಿಂದೆ ಈ ವ್ಯವಸ್ಥೆಯಲ್ಲಿ 2.2 ಅಲ್ಲಿ ಎಲ್ಲ ವ್ಯವಸ್ಥೆ ಇದ್ದಿತ್ತು ಆವಾಗ. ಅದನ್ನ ಬದಲಾವಣೆ ಮಾಡಿ ಈಗ 2.0 ಮಾಡಿದ್ರಿಂದ ಜನರಿಗೆ ತುಂಬಾ ತೊಂದರೆ ಆಗಿದೆ. 2 ತಿಂಗಳಿಂದ ಯಾವುದೇ ಖಾತೆ ಸಿಗ್ತಾ ಇಲ್ಲ. ಇದು ಸರ್ಕಾರ ಯಾವಾಗ ಇದನ್ನ ಸರಿ ಮಾಡಿ ಜನರಿಗೆ ಅನುಕೂಲ ಮಾಡಿ ಕೊಡ್ತದಂತ ಸಚಿವರ ಹತ್ರ ಕೇಳಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಹೊಸ ತಂತ್ರಾಂಶವನ್ನ ನಾವು ಡಿಸೆಂಬರ್ 1ನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ವಿ. ಹೊಸ ತಂತ್ರಜ್ಞಾನವನ್ನ ನಾವು ಬಳಸಬೇಕಾದ್ರೆ ಸಹಜವಾಗಿ ಕೆಲವು ಲೋಪಗಳು ಇರೋದು ಸಹಜ. ನಾವು ಕಾಲಕ್ಕೆ 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಕೂಡ ನಾವು ಪತ್ರಿಕೆ ಪ್ರಕಟಣೆ ಕೊಡೋದಾಗ್ಲಿ ಅಥವಾ PDOಗಳ ವರ್ಕ್ಶಾಪ್ ಮಾಡೋದಿರ್ಬೋದು, EOಗಳು ವರ್ಕ್ಶಾಪ್ ಮಾಡೋದಿರ್ಬೋದು, ಅದನ್ನ ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಇದರಿಂದ ಸರಳೀಕರಣ ಮತ್ತು ಸಬಲೀಕರಣ ಮಾಡಬೇಕು ಅಂತ ನಮ್ಮ ಉದ್ದೇಶ ಇತ್ತು. ಕಳೆದ 2 ತಿಂಗಳಲ್ಲಿ ನಮಗೆ ಸುಮಾರು ಈ ಸ್ವತ್ತು 1 and ಈ ಸ್ವತ್ತು 2.0 ನಲ್ಲಿ 44,508 ಅರ್ಜಿಗಳ ನಾವು ಸ್ವೀಕೃತ ಮಾಡಿದೀವಿ. ಅದರಲ್ಲಿ ಅನುಮೋದನೆ ಆಗಿರೋದು 7,978. ಮಾನ್ಯ ಶಾಸಕರು ಹೇಳ್ದಂಗೆ ಕೆಲವು ತಂತ್ರಾಂಶದಲ್ಲಿ ಲೋಪ ಇತ್ತು, ವರ್ಕ್ ಫ್ಲೋದಲ್ಲಿ ಲೋಪ ಇತ್ತು. ಮತ್ತೆ ನಮಗೂ ಕೂಡ ಫೀಲ್ಡ್ ಅಲ್ಲಿ ಹೋದಾಗ ಸಾಕಷ್ಟು ಕಲೀಲಿಕ್ಕೆ ಸಿಕ್ತು. ಡಿಸ್ಪೈಟ್ ಅಧ್ಯಕ್ಷರೇ, ಇದನ್ನ ತರಬೇಕಾದ್ರೆ ಒಂದು 6-7 ತಿಂಗಳು ಎಲ್ಲರ ಜೊತೆನೂ ಚರ್ಚೆ ಮಾಡಿದ್ವಿ. ಪಂಚಾಯತ್ ಮೆಂಬರ್ಸ್ ಜೊತೆ ಚರ್ಚೆ ಮಾಡಿದ್ವಿ, PDO ಅವ್ರ ಜೊತೆ ಚರ್ಚೆ ಮಾಡಿದ್ವಿ, ಫೀಲ್ಡ್ ಅಲ್ಲಿ ಹೋಗಿ ನೋಡಿದ್ವಿ. ಅಂದ್ರೂ ಕೂಡ ಕೆಲವು ವರ್ಕ್ ಫ್ಲೋಗಳಲ್ಲಿ ಅಲ್ಲಿ ಫೀಲ್ಡ್ ಅಲ್ಲಿ ಹೋಗ್ಲಿಕ್ಕೆ ಮತ್ತೆ ಥಿಯರಿಟಿಕಲಿ ಸಾಕಷ್ಟು ತೊಂದರೆ ಆಗಿತ್ತು ಸರ್. ಉದಾಹರಣೆಗೆ ತಮ್ಮ ಕಡೆ ಇದು ಸೆಂಟ್ಸಿಗೆ ಗುಂಟಾಷ್ಟು ಸೆಂಟ್ಸ್ ಮಾಡಿಕೆ ಅದನ್ನ ನಾವು ಫ್ಯಾಕ್ಟ್ರಿನ್ ಮಾಡ್ಕೊಂಡಿರ್ಲಿಲ್ಲ ಅಧ್ಯಕ್ಷರೇ. ಸೊ ಅದನ್ನ ಗೊತ್ತಾದ ತಕ್ಷಣ ಅದನ್ನು ಕೂಡ ನಾವು ಇವಾಗ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ ನಿಮ್ಮ KIDB ಆಸ್ತಿಗಳ ಅರ್ಜಿಗಳ ಸಲ್ಲಿಕೆ ಇರ್ಬೋದು, ಸಾಹೇಬ್ರು ಹೇಳ್ದೆ ಹಿಂಗೆ ಈ ಸ್ವತ್ತು ತಂತ್ರಾಂಶದಲ್ಲಿ ಸಿಟಿಸನ್ ಇಂಟರ್ಫೆನ್ಸ್ ಮೂಲಕ ಅರ್ಜಿಗಳನ್ನು ಸಲ್ಲಿಸುವ ಬಗ್ಗೆ ಇರ್ಬೋದು, ಇವೆಲ್ಲಾನು ಕೂಡ ಸ್ವಲ್ಪ ಟೆಕ್ನಿಕಲ್ ಎರರ್ಸ್ ಇತ್ತು. ಜನವರಿ 14/1/2026 ನಮಗೆ ಏನಾಗಿದೆ ಅಧ್ಯಕ್ಷರೇ, ನಮ್ಮಲ್ಲಿ ವರ್ಕ್ ಫ್ಲೋ ಫ್ಲೋ ಚಾರ್ಟ್ ಅಂತೂ ಕರೆಕ್ಟ್ ಆಗಿದೆ ಅಧ್ಯಕ್ಷರೇ. ಆದ್ರೆ ಅದನ್ನ ನಾವು ಅನುಷ್ಠಾನಕ್ಕೆ ತರಬೇಕಂದ್ರೆ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ಗೆ ಹೋಗ್ಬೇಕು, NICಗೆ ಹೋಗ್ಬೇಕು. ನಾವು ಅವರಿಗೆ ದುಡ್ಡು ಬಿಡುಗಡೆ ಮಾಡಿದೀವಿ, ಎಕ್ಸ್ಟ್ರಾ ಮಾನವ ಸಂಪನ್ಮೂಲ ಕೇಳಿದ್ರು ಕೂಡ ಅವ್ರು ನಮ್ಗೆ ಯಾವುದೇ ರೀತಿಯಾದಂತ ಸ್ಪಂದಿಸಿಲ್ಲ ಅಧ್ಯಕ್ಷರೇ. ಅದಕ್ಕೆ ಜನವರಿ 14 ನಾನು ಕೇಂದ್ರ ಸರ್ಕಾರದ IT ಸಚಿವರಿಗೆ ಕೂಡ ಬರ್ದೆ, ನಮ್ಗೆ ಹಿಂಗೆ ದುಡ್ಡು ಕೊಟ್ಟರು ನಾವು ಕೆಲಸ ಆಗ್ತಾ ಇಲ್ಲ ಅಂದ್ಬಿಟ್ಟು. ಮೊನ್ನೆ ಅವರ ಹ್ಯೂಮನ್ ರಿಸೋರ್ಸ್ ಅನ್ನ ಡಿಪ್ಲಾಯ್ ಮಾಡಿದ್ದಾರೆ ಅಧ್ಯಕ್ಷರೇ. ನಾವು ಬಹಳ ಸ್ಪಷ್ಟವಾಗಿ ಲೆಟರ್ ನಲ್ಲಿ ಕೂಡ ನಾನು ಹೇಳಿದೀನಿ, ನಿಮ್ ಕೈಲಿ ಆಗ್ತಾ ಇಲ್ಲ ಅಂದ್ರೆ ಆ ಸೋರ್ಸ್ ಕೋಡ್ ನಮ್ಗೆ ಕೊಟ್ಬಿಡಿ, ನಮ್ಮ ರಾಜ್ಯ ಸರ್ಕಾರ ನಾವು ಮಾಡ್ತೀವಿ ಅಂತ. ಸೊ ಮೇಲ್ಗಡೆ ಕೇಂದ್ರ ಸರ್ಕಾರದಿಂದ ಕೆಲವು ಲೋಪಗಳಿಂದ ಇರ್ಬೋದು ಅಥವಾ ನಮ್ಮ ವರ್ಕ್ ಫ್ಲೋಗಳ ಕಲಿಕೆಯಿಂದ ಇರ್ಬೋದು ಸ್ವಲ್ಪ ವಿಳಂಬ ಆಗಿದೆ. ಆದ್ರೆ ಇವೆಲ್ಲಾನು ಸೇರಿ ನಾವು ಬಹುಶಃ ಇನ್ನ ಒಂದು 15ರಿಂದ 25 ದಿನದ ಒಳಗಡೆ ಮೋಸ್ಟ್ ಆಫ್ ದ ಇಶ್ಯೂಸ್ ವಿಲ್ ಬಿ ರಿಸಾಲ್ವ್ಡ್ ಅಧ್ಯಕ್ಷರೇ.
ಅದಕ್ಕೋಸ್ಕರ ವಿಶೇಷವಾದಂತ ಒಂದು ಹೆಲ್ಪ್ ಲೈನ್ ಕೂಡ ನಾವು ಪ್ರಾರಂಭ ಮಾಡಿದೀವಿ. ಒಂದ್ ನಿಮಿಷ ಹೆಲ್ಪ್ ಲೈನ್ಸ್ ಪ್ರಾರಂಭ ಮಾಡಿದೀವಿ ಅಧ್ಯಕ್ಷರೇ. ಕಳೆದ 2 ತಿಂಗಳಲ್ಲಿ ಸುಮಾರು 70,469 ಫೋನ್ ಕಾಲ್ಗಳು ಬಂದಿದೆ. ಹೆಚ್ಚಾಗಿ ಇಟ್ ಇಸ್ ಟು ನೋ ದ ಪ್ರೊಸೀಜರ್, ಆಮೇಲೆ ಡಾಕ್ಯುಮೆಂಟ್ಸ್ ಎನ್ಕ್ವೈರಿ ಇರ್ಬೋದು, ತಾವು ಹೇಳ್ದಂಗೆ ಇನ್ಕಂಬರೆನ್ಸ್ ಸರ್ಟಿಫಿಕೇಟ್ ತೋರಿಸ್ತಾ ಇಲ್ಲ ಅಂತ ಇರ್ಬೋದು. ಇವೆಲ್ಲಾನು ಕೇಸ್ ಬೈ ಕೇಸ್ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀರಿ ಅಧ್ಯಕ್ಷರೇ. ಬಟ್ ಈ ತಂತ್ರಾಂಶ ಸ್ಟೆಬಿಲೈಸ್ ಆಗಕ್ಕೆ ಇನ್ನ ಒಂದು 15ರಿಂದ 20 ದಿನ ಬೇಕಾಗುತ್ತೆ ಅಧ್ಯಕ್ಷರೇ. ಸ್ವಲ್ಪ ಸಹಕಾರ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದ್ರ ಮೇರೆಗೆ ಏನಾದ್ರೂ ಸಲಹೆ ಇದ್ರೆ ಇದನ್ನ ಸ್ಟೆಬಿಲೈಸ್ ಮಾಡ್ಲಿಕ್ಕೆ ವಿ ಆರ್ ಮೋರ್ ದನ್ ಹ್ಯಾಪಿ ಟು ವೆಲ್ಕಮ್ ದೋಸ್ ಸಜೆಷನ್ಸ್ ಅಧ್ಯಕ್ಷ. ಓಕೆ, ಅಂಕಿಅಂಶವನ್ನು ಸಹ ಕೊಟ್ಟಿದ್ದಾರೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಲ್ಲಿಕೆಯಾಗಿರುವ ಅರ್ಜಿ 107. ಖರ್ಗೆ ಅವರೇ, ಒಂದ್ ಮಿನಿಟ್ ಸರ್. ಅದಲ್ಲ, ಈಗ ಇದು ಪ್ರಶ್ನೆ ಅದು ನೀವು ಕೇಳಿದ್ದೀರಿ, ನಿಮ್ಮ ಸಮಯ ಅರ್ಥ ಆಗ್ತದೆ ಅಲ್ಲಿ. ಅದಕ್ಕಾಗಿ ನಮ್ಮ ಯಾಕೆ ಕರಾವಳಿ ಪ್ರದೇಶದ ಆ ಒಂದು ಬೇರೆ ಬೇರೆ ನಾವು ಮುಂಚೆ ಮೆಡ್ರಾಸ್ ಸ್ಟೇಟ್ ಅಲ್ಲಿ ಇದ್ದೇವೆ, ಮತ್ತೆ ನಮ್ಮ ಗ್ರಾಮ ಠಾಣೆ ಎಲ್ಲ ಗ್ರಾಮ ಪಂಚಾಯತ್ ಇರುವಂತ ಅದಕ್ಕೆ 20 days ಟೈಮ್ ಕೇಳಿದೆ, 20 ದಿವಸ ಟೈಮ್ ಕೇಳಿದ್ದಾರೆ. ಈ ಮಧ್ಯದಲ್ಲಿ ನಿಮ್ಗೆ ಏನೋ ಸಲಹೆ ಸೂಚನೆ ಅಲ್ಲ ಸರ್ಕಾರ ಖಂಡಿತ 15ರಿಂದ 20 ದಿನದಲ್ಲಿ ಮಾಡ್ಲಿಕ್ಕೆ ಆದರೆ ತೊಂದರೆ ಇಲ್ಲ. ಹೌದು. ಈಗಾಗಲೇ 2 ತಿಂಗಳಾಯ್ತು ಸರ್. ಓಕೆ ಅಧ್ಯಕ್ಷರೇ, ಒಂದೇ ಒಂದು ಖಾತೆ ಜನರಿಗೆ ಸಿಗ್ತಾ ಇಲ್ಲ. ಒಂದು ವೇಳೆ ಇದು ಇನ್ನು ಮತ್ತು ದೀರ್ಘ ತಗೊಂಡು ಹೋಗುದಿದ್ರೆ Okay. ಹಳೆ ತಂತ್ರಾಂಶದಲ್ಲೇ ಮಾಡ್ಲಿ, ಅಟ್ಲೀಸ್ಟ್ ಜನರಿಗಾರು ಅನುಕೂಲ. ಸರ್, ಇದನ್ನ ನಾವು ಮಾನ್ಯ ಸದಸ್ಯರೇ ತಾವು ಅರ್ಥ ಮಾಡ್ಕೋಬೇಕು. ನಾವು ಹೊಸ ಆಸ್ತಿಗಳನ್ನ ತೆರಿಗೆ ವ್ಯಾಪ್ತಿಗೆ ತರಲಿಕ್ಕೆ ಬಯಸ್ತಾ ಇದ್ದೀವಿ. ಅಕ್ರಮವನ್ನ ಸಕ್ರಮ ಮಾಡ್ಲಿಕ್ಕೆ ಬಯಸ್ತಾ ಇದೀವಿ. ಸುಮಾರು 1 ಕೋಟಿ ಆಸ್ತಿ ಅನ್ನ ನಾವು ಒಳಗ್ ತರಬೇಕಂದ್ರೆ, ಈ ತಂತ್ರಾಂಶದ ಒಳಗಡೆ ತರಬೇಕಂದ್ರೆ ಸ್ವಲ್ಪ ಸಹಜವಾಗಿ ಏರ್ಪೇರ್ ಆಗದೇ ಇರ್ತದೆ. ವಿ ಆರ್ ಆನ್ ಇಟ್. ಆಮೇಲೆ ನಾವು ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತಾ ಇಲ್ಲ ಅಂತಿಲ್ಲ. ಮೊನ್ನೆ ದಿನೇಶ್ ಗುಂಡ್ರಾವ್ ಸಾಹೇಬ್ರು ಕೂಡ ಕರೆಸಿ ಇದ್ರ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ಅವ್ರು ಹೇಳಿದ್ಮೇಲೆ ಮತ್ತೆ ಪ್ರೋಸೆಸ್ ಫ್ಲೋ ಏನಿದೆ ಅದನ್ನ ಚೇಂಜ್ ಮಾಡಿದೀವಿ. 94D ವರ್ಕ್ ಫ್ಲೋ ಏನಿದೆ ಅದನ್ನ ಚೇಂಜ್ ಮಾಡಿದೀವಿ. ಇನ್ನ 1 ತಿಂಗಳು ಸ್ವಲ್ಪ ಟೈಮ್ ಕೊಡಿ. ಮತ್ತೆ ಹಳೇದಕ್ಕೆ ಹೋದ್ರೆ ಮತ್ತೆ ಆಮೇಲೆ ನೀವೇ ಬರ್ತೀರಾ ನಮ್ಗೆ ಇದು ಈಗ ಈ ಸೊತ್ತು ಕೊಡ್ತಾ ಇಲ್ಲ ನೀವು ಲೇಔಟ್ ಗಳಲ್ಲಿ ಅಲ್ಲ. ಇದನ್ನು ಮೊದಲೇ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ ಸರ್. ಎಕ್ಸ್ಪೆರಿಮೆಂಟ್ 2 ಜಿಲ್ಲೆನಲ್ಲಿ ಮಾಹಿತಿ ಮಾಡಿರೋದು ಇದು. ನೋಡಿ ಮುಂದೆ ಟೈಮ್ ಕಾಲ ಚೇಂಜ್ ಆಗೋ ಸಿಸ್ಟಮ್ ಕೂಡ ಬದಲಾವಣೆ ಆಗ್ತದೆ. ಭವಿಷ್ಯಕ್ಕಾಗಿ ಆಗ್ಬೇಕು, ಫ್ಯೂಚರ್ಗೆ ಇರುವಂತ ಸಮಸ್ಯೆ. ಸೊ ಟ್ರಾನ್ಸಿಟ್ ಪೀರಿಯಡ್ ಅಲ್ಲಿ ಸ್ವಲ್ಪ ಸಮಸ್ಯೆ ಬಂದೇ ಬರ್ತದೆ, ಎರರ್ ಕರೆಕ್ಷನ್ ಇರ್ತದೆ. ಸೊ 1 ತಿಂಗಳು ಟೈಮ್ ತಗೊಂಡಿದ್ದಾರೆ, ಆ ಮಧ್ಯದಲ್ಲಿ ಮಾಡಿದ್ರೆ ಆಯ್ತು. ಸ್ಟೆಬಿಲೈಸ್ ಆಗುತ್ತೆ ಸರ್. ಡಾಕ್ಟರ್ ಭರತ್ ಶೆಟ್ಟಿ.